ಕಾಂಗ್ರೆಸ್ನಲ್ಲಿ ಡಿನ್ನರ್ ಪೊಲಿಟಿಕ್ಸ್ ಡಿಶುಮ್ ಅನ್ನೋ ಮಟ್ಟಕ್ಕೆ ಬಂದು ತಲುಪಿದೆ. ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರತ್ಯಂಗಿರ ದೇವಿಯ ದರ್ಶನವನ್ನ ಕೂಡ ಮಾಡಿಕೊಂಡ್ರು, ದೇವಿಯ ಮೊರೆಯನ್ನ ಹೋಗಿದ್ದಾರೆ. ಸೊ ಏನಾಗ್ತಾ ಇದೆ, ವಿರೋಧಿಗಳನ್ನ ಎಣಿಯೋಕೆ ದೇವರ ಮೊರೆ ಹೋದ್ರ? ಅವರ ಪಕ್ಷದ ಒಳಗಡೆನೆ ಎದುರಾಳಿಗಳಲ್ಲಂತೂ ವಿರೋಧಿಗಳಿಲ್ಲ, ಅವರೆಲ್ಲ ಒಂಥರ ಆರಾಮಾಗಿ ಫ್ರೆಂಡ್ಲಿ ತರ ಇದ್ದಂಗಿದ್ದಾರೆ. ಇತ್ತ ಕೈಪಡೆ ಗೊಂದಲ ಪರಿಹಾರಕ್ಕೆ ಶಾಸಕಾಂಗ ಸಭೆಯನ್ನ ಕೂಡ ಕರೆದಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರ ಪಾಲಿಗೂ ಕೂಡ ಈ ಸಭೆ ಅತ್ಯಂತ ನಿರ್ಣಾಯಕವಾಗುತ್ತೆ. ಯಾರ್ಯಾರ ಜೊತೆಗೆ ನಿಂತ್ಕೊಳ್ತಾರೆ ಅನ್ನೋದ್ರ ಮೇಲೆ ಎಲ್ಲ ಗೊಂದಲಕ್ಕೆ ಕೂಡ ಶಾಸಕಾಂಗ ಸಭೆ ತೆರೆ ಎಳೆಯುತ್ತಾ? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ಬಗ್ಗೆ ಒಂದು ವರದಿ ಇದೆ, ಆ ವರದಿಯನ್ನ ನೋಡ್ಕೊಂಡು ಬನ್ನಿ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್, ಡಿನ್ನರ್ ಮೀಟಿಂಗ್ ಟೆನ್ಷನ್, ಡಿಕೆಶಿ ದೇವರ ಮೊರೆ. ಹೌದು, ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ತೀವ್ರ ರಾಜಕೀಯ ಸ್ವರೂಪ ಪಡೆದಿದೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಡಿಶುಮ್ ಜೋರಾಗ್ತಿದ್ದಂತೆ ಹೈಕಮಾಂಡ್ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಿದೆ. ಮೊನ್ನೆ ವಿದೇಶದಿಂದ ದೆಹಲಿಗೆ ಆಗಮಿಸಿದ ಡಿಸಿಎಂ ಡಿ.ಕೆ. ಶಿವಕುಮಾರ್ 2 ದಿನ ರಾಜಧಾನಿಯಲ್ಲಿಯೇ ಉಳಿದು ದಾಳವನ್ನು ಉರುಳಿಸಿದ್ರು. ಡಿಕೆಶಿ ಅಸಮಾಧಾನದ ಬೆನ್ನಲ್ಲೇ ಎಲ್ಲ ಡಿನ್ನರ್ ಪಾಲಿಟಿಕ್ಸ್ಗೂ ಕೂಡ ಬ್ರೇಕ್ ಬಿದ್ದಿದೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ತಾರಕಕ್ಕೇರಿದ್ದು, ಡಿನ್ನರ್ ಪಾರ್ಟಿ ಟೆನ್ಷನ್ ನಡುವೆಯೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ಡಿಸಿಎಂ ಡಿಕೆಶಿ ತಮಿಳುನಾಡಿನಲ್ಲಿ ಟೆಂಪಲ್ ರನ್ ನಡೆಸಿದ್ದಾರೆ. ತಮಿಳುನಾಡಿನ ಕುಂಭಕೋಣಂನಲ್ಲಿ ಪ್ರತ್ಯಂಗಿರಾ ದೇವಿಯ ದರ್ಶನ ಪಡೆದಿದ್ದಾರೆ. ಶತ್ರುಗಳ ಸಂಹಾರಕ್ಕಾಗಿ ಪ್ರತ್ಯಂಗಿರಾ ದೇವಿಯ ದರ್ಶನ. ಕುಂಭಕೋಣಂ ಜಿಲ್ಲೆಯ ಅಯಾವುಡಿಯಲ್ಲಿರುವಂತಹ ಪ್ರಾಚೀನ ಪ್ರತ್ಯಂಗಿರಾ ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಉಗ್ರ ಸ್ವರೂಪಿಣಿ ಪ್ರತ್ಯಂಗಿರಾ ದೇವಿಯ ದರ್ಶನ ಪಡೆದಿದ್ದಾರೆ. ಈ ದೇವಾಲಯ ಅತ್ಯಂತ ಪ್ರಾಚೀನವಾಗಿದ್ದು ಬಹಳ ಪ್ರಸಿದ್ಧಿ ಪಡೆದಿದೆ. ಪ್ರತ್ಯಂಗಿರಾ ದೇವಿಗೆ ಮಾಡುವ ಪೂಜೆ, ಹೋಮ ಅತ್ಯಂತ ಶಕ್ತಿಶಾಲಿ ಎಂಬ ನಂಬಿಕೆ ಭಕ್ತರಲ್ಲಿದೆ. ಪ್ರತ್ಯಂಗಿರಾ ದೇವಿಯ ಆಶೀರ್ವಾದದಿಂದ ನಮಗೆ ಯಾವುದೇ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟಶಕ್ತಿ ತೊಂದರೆಯನ್ನು ಕೊಡೋದಿಲ್ಲ ಎಂಬ ನಂಬಿಕೆ ತಮಿಳುನಾಡು ಹಾಗೂ ಕೇರಳದ ಭಕ್ತರಲ್ಲಿದೆ. ಪ್ರತ್ಯಂಗಿರಾ ಹೋಮವನ್ನು ಯಾವ ಸ್ಥಳದಲ್ಲಿ ಮಾಡ್ತೇವೋ ಆ ಸ್ಥಳದಲ್ಲಿ ಎಂದಿಗೂ ಕೂಡ ನಕಾರಾತ್ಮಕ ಶಕ್ತಿಗಳ ಪ್ರವೇಶವನ್ನ ಪಡೆಯೋದಿಲ್ಲ ಎಂಬ ನಂಬಿಕೆ ಇದೆ. ಅದೇ ರೀತಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಡಿನ್ನರ್ ಮೀಟಿಂಗ್ ರಾಜಕೀಯ ಜಟಾಪಟಿಯ ನಡುವೆ ಪ್ರತ್ಯಂಗಿರಾ ದೇವಿಯ ದರ್ಶನ ಪಡೆದಿರೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಶತ್ರುಗಳ ಸಂಹಾರಕ್ಕಾಗಿ ರಾಜಕೀಯ ವಿರೋಧಿಗಳನ್ನ ಹಣಿಯಲು ಪ್ರತ್ಯಂಗಿರಾ ದೇವಿಯ ದರ್ಶನ ಮಾಡಿದ್ರ ಡಿಕೆಶಿ ಅನ್ನುವ ಚರ್ಚೆ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜಟಾಪಟಿ ನಡುವೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಟೆಂಪಲ್ ರನ್ ನಡೆಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಶತ್ರು ಸಂಹಾರಕ್ಕಾಗಿ ಮಾಡುವಂಥ ಪ್ರತ್ಯಂಗಿರಾ ಹೋಮವನ್ನು ಮಾಡಿಸಿದ್ದಾರೆ ಎನ್ನುವ ಮಾತು ಕೂಡ ಕೇಳಿಬರ್ತಾ ಇದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಡಿನ್ನರ್ ಫೈಟ್ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರದ ನಡುವೆ ಕೂಡ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಇದೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಅವರ ಶತ್ರು ಸಂಹಾರ ಯಾಗ ಯಾಕೆ ಅನ್ನುವಂತಹ ಕುತೂಹಲ ಸಾಕಷ್ಟು ಹೆಚ್ಚಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಬೆಳವಣಿಗೆಯ ಬಗ್ಗೆ ಡಿ.ಕೆ. ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಡಿ.ಕೆ. ಶಿವಕುಮಾರ್ ಔತಣಕೂಟಗಳ ಬಗ್ಗೆಯೂ ಕೂಡ ತೀಕ್ಷ್ಣವಾದ ಹೇಳಿಕೆಗಳನ್ನು ಕೊಡ್ತಿಲ್ಲ. ಹೀಗಾಗಿ ಅವರ ನಡೆ ನಿಗೂಢವಾಗಿದೆ. ಡಿಸಿಎಂ ಕುಟುಂಬದಿಂದ ಪ್ರತ್ಯಂಗಿರಾ ದರ್ಶನ ಪಡೆದಿರುವ ಬಗ್ಗೆ ಗೃಹ ಸಚಿವ ಜಿ. ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಪ್ರತ್ಯಂಗಿರಾ ಹೋಮ ಮಾಡ್ತಾರಾ, ನಿಮಗೆ ಹೇಳಿದ್ದಾರಾ, ಹೇಳು ಹೋದ್ರಾ, ನನಗ ಆ ಬಗ್ಗೆ ಮಾಹಿತಿ ಇಲ್ಲಪ್ಪ ಅಂಥೇಳಿ ಮಾಧ್ಯಮಗಳನ್ನೇ ಪ್ರಶ್ನಿಸಿದ್ದಾರೆ. ಪ್ರತ್ಯಂಗಿರಾ ಹೋಮ ಅದನ್ನ ಮಾಡಿಸ್ತಾರ? ಏನು ನೀವು ಅಲ್ಲ, ನಿಮ್ಗೆ ಹೇಳೋಗಿದಾರ ಪ್ರತ್ಯಂಗಿರಾ ಹೋಮ ಮಾಡಿಸ್ತೀವಿ? ಇಲ್ಲಪ್ಪ, ನಮ್ಗೆ ಗೊತ್ತಿಲ್ಲ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಡಿಕೆಶಿ ಪ್ರತ್ಯಂಗಿರಾ ದೇವಿ ದರ್ಶನ ಪಡೆದಿದ್ದಕ್ಕೆ ವ್ಯಂಗ್ಯವಾಡಿದ್ದಾರೆ. ಶತ್ರು ಸಂಹಾರಕ್ಕೆ ಪ್ರತ್ಯಂಗಿರಾ ದೇವಿ ದರ್ಶನ ಪಡೆದಿರಬಹುದು, ದೇವರು ಯಾರನ್ನೂ ನಾಶ ಮಾಡಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕೆಲವನ್ನ ರಿಜೆಕ್ಟ್ ಮಾಡಿದ ಹಾಗೆ ಡಿಕೆಶಿ ಪ್ರಾರ್ಥನೆಯನ್ನು ಕೂಡ ದೇವರು ರಿಜೆಕ್ಟ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಶತ್ರು ಸಂಹಾರ ಅಂದ್ರೆ ಯಾರು? ಸಿದ್ದರಾಮಯ್ಯ ನಾಶನ, ಸತೀಶ್ ಜಾರಕಿಹೊಳಿ ನಾಶನ, ಪರಮೇಶ್ವರ ನಾಶನ ಅಂಥೇಳಿ ವ್ಯಂಗ್ಯವಾಡಿದ್ದಾರೆ. ಶತ್ರುಗಳಂದ್ರೆ ಯಾರು? ಸಿದ್ದರಾಮಯ್ಯನ ನಾಶ ಆಗಬೇಕು. ಶತ್ರು ಅಂದ್ರೆ ಯಾರು? ನಮ್ಮ ಸತೀಶ್ ಜಾರಕಿಹೊಳಿ ನಾಶ ಆಗಬೇಕು. ಶತ್ರು ಅಂದ್ರೆ ಯಾರು? ಇವರೆಲ್ಲರೂ ನಾಶ ಆಗಬೇಕು. ಪರಮೇಶ್ವರ ನಾಶ ಆಗಬೇಕು. ಪಾಪ ಹೋಗ್ಯಾರ ಅವರು, ಯಾರು ನಾಶ ಆಗೋದಿಲ್ಲ. ಯಾರನ್ನ ನಾಶ ಆಗಿರುತ್ತೆ ದೇವ್ರ ಬಳಿ ಬಿಡಿದ್ರೆ ದೇವ್ರು ಎಂದೂ ಅಂಥದಕ್ಕೂ ಅಲೋವ್ ಮಾಡೋದಿಲ್ಲ. ಸುಪ್ರೀಂ ಕೋರ್ಟ್ನಾಗ ಯಾವ ಕೆಲವೊಂದಕ್ಕೆ ಹಂಗೆ ಅಲೋವ್ ಮಾಡೋದಿಲ್ಲ, ದೇವ್ರನ್ನ ಅಲೋವ್ ಮಾಡೋದಿಲ್ಲ. ಇವ್ರು ಏನು ಯಾವ ಪ್ರತಿಂಗ್ಯಾರ ಮಾಡಲಿ, ಯಾವುದಾರ ಮಾಡಲಿ, ಯಾವುದಾರ ಜ್ಯೋತಿಷ್ಯ ಜಾನ್ಯವರಿ ಒಳಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಖಚಿತ ಅಂತೇಳಿ ಯಾರು ಹೇಳಿದ್ರು ಏನಾಗೋದಿಲ್ಲ. ಸಿದ್ದರಾಮಯ್ಯ ನಾ ಚಾಲೆಂಜ್ ಮಾಡ್ತೀನಿ, ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡೋದಿಲ್ಲ. ಕೈಪಡೆ ಗೊಂದಲ ಪರಿಹಾರಕ್ಕೆ ಶಾಸಕಾಂಗ ಸಭೆ, ಸಿಎಂ ಡಿಸಿಎಂ ಇಬ್ಬರ ಪಾಲಿಗೂ ನಿರ್ಣಾಯಕ. ಎಲ್ಲಾ ಗೊಂದಲಕ್ಕೆ ತೆರೆ ಎಳೆಯುತ್ತಾ ಶಾಸಕಾಂಗ ಸಭೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜಟಾಪಟಿ ಜೋರಾಗಿ ಪವರ್ ಶೇರಿಂಗ್ ಫೈಟ್ಗೆ ಮತ್ತಷ್ಟು ಬಲ ನೀಡುವ ಲಕ್ಷಣಗಳು ಕಾಣಿಸ್ತಾ ಇದೆ.
ಇದರ ಮಧ್ಯೆ ಎಲ್ಲಾ ಗೊಂದಲಕ್ಕೆ ತೆರೆ ಎಳೆಯಲು ಹೈಕಮಾಂಡ್ ಸೂಚನೆಯ ಮೇರೆಗೆ ಮುಂದಿನ ಸೋಮವಾರ ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಈ ಶಾಸಕಾಂಗ ಪಕ್ಷದ ಸಭೆ ಸಿಎಂ ಹಾಗೂ ಡಿಸಿಎಂ ಇಬ್ಬರ ಪಾಲಿಗೆ ನಿರ್ಣಾಯಕ ಆಗುತ್ತಾ ಅಥವಾ ಇಬ್ಬರ ಪಾಲಿಗೂ ತೇಪೆ ಹಚ್ಚುವಂತಹ ಪ್ರಯತ್ನ ಆಗುತ್ತಾ ಎಂಬ ಪ್ರಶ್ನೆ ಈಗ ಕಾಂಗ್ರೆಸ್ನಲ್ಲಿ ಜೋರಾಗೆದ್ದಿದೆ. ಡಿನ್ನರ್ ಪಾಲಿಟಿಕ್ಸ್ ಹಾಗೂ ಪವರ್ ಶೇರಿಂಗ್ ಫೈಟ್ ನಡುವೆ ಶಾಸಕಾಂಗ ಪಕ್ಷದ ಸಭೆಯನ್ನು ಸೋಮವಾರ ಕರೆಯಲಾಗಿದೆ. ವಿಶೇಷ ಅಂದರೆ ಈ ಸಭೆ ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕವಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿರುವಂಥದ್ದು. ಎಐಸಿಸಿ ನಾಯಕರು ಕೂಡ ಭಾಗವಹಿಸ್ತಿರೋದ್ರಿಂದ ಪವರ್ ಶೇರಿಂಗ್ ಸೇರಿದಂತೆ ಎಲ್ಲ ವಿಚಾರದಲ್ಲಿ ಮಹತ್ವದ ಮಾಹಿತಿಯನ್ನು ಶಾಸಕರ ಮುಂದೆ ಎಐಸಿಸಿ ನಾಯಕರು ಹಂಚಿಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ಪಾಳಯದಲ್ಲಿ ಜೋರಾಗಿದೆ. ಪವರ್ ಶೇರಿಂಗ್ ಫೈಟ್ ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಚ್ಚಾಗುವ ಲಕ್ಷಣಗಳು ಕಾಣ್ತಿದ್ದು, ಈ ಬಾರಿಯ ಶಾಸಕಾಂಗ ಪಕ್ಷದ ಸಭೆ ಸಿಎಂ ಡಿಸಿಎಂ ಇಬ್ಬರ ಪಾಲಿಗೂ ಕೂಡ ನಿರ್ಣಾಯಕವಾಗಬಹುದು ಎಂಬ ಲೆಕ್ಕಾಚಾರ ಜೋರಾಗಿದೆ. ಎರಡೂ ಬಣದಲ್ಲೂ ಮುಂದೆ ಏನಾಗಬಹುದು ಎಂಬ ಲೆಕ್ಕಾಚಾರ ಜೋರಾಗಿದ್ದು, ಎಲ್ಲರ ಕಣ್ಣೀಗ ಶಾಸಕಾಂಗ ಪಕ್ಷದ ಸಭೆಯ ಕಡೆಗೆ ನೆಟ್ಟಿದೆ. ಆದರೆ ನಮ್ಮ ನಡುವೆ ಅಂತಹ ಯಾವುದೇ ಗೊಂದಲ ಇಲ್ಲ ಎಂಬುದು ಪರಮೇಶ್ವರ್ ವಾದವಾಗಿದೆ. CLP ಕರೆದಿದ್ದಾರೆ, ಇನ್ನೂ ಅಜೆಂಡಾ ಏನಂತ ಗೊತ್ತಿಲ್ಲ, ಕರೆದಿದ್ದಾರೆ. ಗೊಂದಲ ಎಲ್ಲಿದೆ ಅಂತ ಫಸ್ಟ್ ಗೊಂದಲ ಇದೆಯಾ ಇಲ್ವಾ ಅಂತದ್ದು ಉತ್ತರ ಸಿಗ್ಬೇಕಲ್ಲ. ಗೊಂದಲ ಎಲ್ಲಿದೆ? ಗೊಂದಲ ಇಲ್ಲ ಅಂದ್ರೆ ನಿಮ್ಮ ಪಾರ್ಟಿಗೆ ಯಾಕೆ ತಡೆ ಹಾಕಿದ್ರೆ ಸರ್? ಏನು ಮುಂದೂಡಿದ್ದೀವಿ, ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ನನಗೆ ಗೊತ್ತಿರುವ ಹಾಗೆ ಯಾವ ಆತಂಕನೂ ಇಲ್ಲ. ಯಾರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಯಾರು ಇಲ್ಲಿ ಆತಂಕ ಪಡ್ತಕ್ಕಂಥ ಅಗತ್ಯತೆ ಇಲ್ಲವೇ ಇಲ್ಲ. ಸುಮ್ಮನೆ ಅವ್ರು ಯಾರು ಹೇಳಿದರು, ನೀವೇನು ಹೇಳ್ತೀರಾ, ನೀವೇನು ಹೇಳಿದರು, ಅವ್ರೇನು ಹೇಳ್ತೀರಾ ಅಂದರೆ ಅದು ಆಗೋದಿಲ್ಲ. ಅದು ಇಲ್ಲಿ ಮುಂದೇನಿಲ್ಲ ಏನಿಲ್ಲ. ಈ ಬಾರಿಯ ಶಾಸಕಾಂಗ ಪಕ್ಷದ ಸಭೆ ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕ ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಇಷ್ಟು ದಿನ ಅಧಿಕಾರ ಹಂಚಿಕೆಯ ಬಗ್ಗೆ ಎಲ್ಲೂ ಯಾರೂ ಮಾತನಾಡಬಾರದು ಅಂತಷ್ಟೇ ಹೇಳಲಾಗಿತ್ತು. ಪರಿಸ್ಥಿತಿ ಕೈಮೀರದಂತೆ ತಡೆಯಲು ಹೈಕಮಾಂಡ್ ಮುಂದಿನ ಒಪ್ಪಂದದ ಬಗ್ಗೆ ಶಾಸಕರ ಮುಂದೆ ರಿವೀಲ್ ಮಾಡುತ್ತಾ ಎಂಬ ಕುತೂಹಲವೂ ಕೂಡ ಹೆಚ್ಚಿದೆ. ಇಷ್ಟು ದಿನ ಅಧಿಕಾರ ಹಂಚಿಕೆಯ ಬಗ್ಗೆ ಎಲ್ಲೂ ಯಾರೂ ಮಾತನಾಡಬಾರದು ಅಂತ ಹೇಳಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬೇರೆಯದ್ದೇ ಪರಿಸ್ಥಿತಿ ಇದೆ ಅಂತ ಹೇಳಲಾಗ್ತಿದೆ. ಪರಿಸ್ಥಿತಿ ಕೈಮೀರದಂತೆ ತಡೆಯಲು ಹೈಕಮಾಂಡ್ ಒಂದಷ್ಟು ಮಾಹಿತಿ ಹಂಚಿಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇಲ್ಲ, ಎಲ್ಲರೂ ಹೈಕಮಾಂಡ್ ಆದೇಶವನ್ನು ಚಾಚು ತಪ್ಪದೆ ಪಾಲಿಸಿ ಎಂಬ ಸಂದೇಶ ರವಾನಿಸುವ ಸಾಧ್ಯತೆ ಇದೆ. ಈ ಎಲ್ಲ ಬೆಳವಣಿಗೆಯ ಮಧ್ಯೆ ದಲಿತ ನಾಯಕರ ಸಭೆ ಮುಂದೆಯೂ ಕೂಡ ಮಾಡ್ತೇವೆ ಅಂತ ಹೇಳಿ ದಲಿತ ನಾಯಕರು ಹೇಳತೊಡಗಿದ್ದಾರೆ. ಇಲ್ಲಿ ಬೇಜಾರು ಯಾಕಾಗುತ್ತೆ? ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹಾಕಿದ್ದಾರೆ. ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ, ಮುಂದೆ ಹಾಕಿದ್ದಾರೆ. ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ತಿಳ್ಕೊಳ್ಳೋ ಅಗತ್ಯನೇ ಇಲ್ಲ. ಮುಂದೂಡಿದೆ ಅಂದ್ರೆ ಏನರ್ಥ? ಮುಂದೂಡುವುದು ಈಗಿನೂ ಚರ್ಚೆ ಮಾಡ್ತೀವಿ, ನಾಳೆನೂ ಮಾಡ್ತೀವಿ, ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಒಟ್ಟಾರೆ ಸೋಮವಾರ ನಡೆಯಲಿರುವ ಶಾಸಕಾಂಗ ಪಕ್ಷದ ಸಭೆ ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕವಾಗುವ ಸಾಧ್ಯತೆ ಇದೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಭಾರಿ ಕುತೂಹಲಕ್ಕೆ, ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ರಾಜಕೀಯ ಸಮಸ್ಯೆಯ ಪರಿಹಾರಕ್ಕಾಗಿ ದೇವಿಯ ದರ್ಶನವನ್ನ ಪಡೆದ್ರಾ ಎಂಬ ಪ್ರಶ್ನೆ ಕೂಡ ಎದ್ದಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.